ಗೋ ರಾಮ್ಜಿ ಅಂತ ಇದೀಗ ಕೇರಳ ಠರಾವು ಜಿ ರಾಮ್ಜಿ ವಿರುದ್ಧ 4ನೇ ರಾಜ್ಯ ನಿರ್ಣಯವನ್ನು ಕೈಗೊಳ್ತಾ ಇರೋದು. ಇದನ್ನು ಸಾಕಷ್ಟು ಅಸಮಾಧಾನ ಆಕ್ರೋಶ ವ್ಯಕ್ತಪಡಿಸಲಾಗ್ತದೆ ಎಲ್ಲ ಕಡೆಯಲ್ಲೂ ಕಾಂಗ್ರೆಸ್ನವರು. ಇದೀಗ ಕೇರಳ ಮನರೇಗಾದ ಬದಲು ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಂಗೀಕರಿಸಿದ ಜಿ ರಾಮ್ಜಿ ಕಾಯ್ದೆ ಹಿಂಪಡಿಬೇಕು ಅಂತ ಆಗ್ರಹಿಸಿ ಕೇರಳ ವಿಧಾನಸಭೆ ಗುರುವಾರ ನಿರ್ಣಯವನ್ನು ಅಂಗೀಕರಿಸಿದೆ. ಇದರೊಂದಿಗೆ ಇಂಥ ನಿರ್ಣಯ ಅಂಗೀಕರಿಸಿದ 4ನೇ ರಾಜ್ಯವಾಗಿದೆ. ಈಗಾಗಲೇ ಕರ್ನಾಟಕ, ತೆಲಂಗಾಣ, ತಮಿಳುನಾಡಿನಲ್ಲಿ ಇಂತಹ ನಿರ್ಣಯ ಅಂಗೀಕಾರವಾಗಿದೆ. ಸಂಸದೀಯ ವ್ಯವಹಾರಗಳ ಸಚಿವ ರಾಜೇಶ್ ಗುರುವಾರ ನಿರ್ಣಯ ಮಂಡಿಸಿದ್ರು. ವಿಪಕ್ಷಗಳ ವಿರೋಧದ ನಡುವೆ ಅವರ ನಿರ್ಣಯವನ್ನ ಅಂಗೀಕರಿಸಲಾಗಿದೆ. ಸೊ ಗೋ ರಾಮ್ಜಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಜಿ ರಾಮ್ಜಿ ಅಲ್ಲ, ಗೋ ರಾಮ್ಜಿ. ಇದು ಬೇಕಾಗಿಲ್ಲ, ಇದರಿಂದ ಉಪಯೋಗವೇ ಇಲ್ಲ. ಇದು ಕೇಂದ್ರದವರು ಬೇಕು ಅಂತ ಹಗೆತನ ಸಾಧಿಸುವುದಕ್ಕೆ ಅಂತ ಮಾಡ್ತಾ ಇರುವಂತದ್ದು. ಇದರಿಂದ ಅನ್ಯಾಯ ಆಗತ್ತೆ, ಇದರಿಂದ ಸಮಸ್ಯೆ ಆಗತ್ತೆ, ಇದು ಅವಶ್ಯಕತೆಗೆ ಇಲ್ಲ ಅಂತ ಹೇಳಲಾಗ್ತಿದೆ. ಈ ಮುಖಾಂತರವಾಗಿ ಇದು ಜಿ ರಾಮ್ಜಿ ವಿರುದ್ಧ 4ನೇ ರಾಜ್ಯ ಈ ತರದೊಂದು ನಿರ್ಣಯವನ್ನು ಕೈಗೊಳ್ತಾ ಇರೋದು. ದೇಶವ್ಯಾಪಿ ನಾವು ಹೋರಾಟವನ್ನ ಮಾಡ್ತೀವಿ, ಇದನ್ನು ವಿರೋಧಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಇದೀಗ 4 ರಾಜ್ಯಗಳು ಈ ಒಂದು ನಿರ್ಣಯವನ್ನ ಮಂಡಿಸಿದೆ. ಗೋ ರಾಮ್ಜಿ ಅಂತ ಇದೀಗ ಕೇರಳ ಠರಾವು ಜಿ ರಾಮ್ಜಿ ವಿರುದ್ಧ 4ನೇ ರಾಜ್ಯ ನಿರ್ಣಯವನ್ನು ಕೈಗೊಳ್ತಾ ಇರೋದು. ಇದನ್ನು ಸಾಕಷ್ಟು ಅಸಮಾಧಾನ ಆಕ್ರೋಶ ವ್ಯಕ್ತಪಡಿಸಲಾಗ್ತದೆ ಎಲ್ಲ ಕಡೆಯಲ್ಲೂ ಕಾಂಗ್ರೆಸ್ನವರು. ಇದೀಗ ಕೇರಳ ಮನರೇಗಾದ ಬದಲು ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಂಗೀಕರಿಸಿದ ಜಿ ರಾಮ್ಜಿ ಕಾಯ್ದೆ ಹಿಂಪಡಿಬೇಕು ಅಂತ ಆಗ್ರಹಿಸಿ ಕೇರಳ ವಿಧಾನಸಭೆ ಗುರುವಾರ ನಿರ್ಣಯವನ್ನು ಅಂಗೀಕರಿಸಿದೆ. ಇದರೊಂದಿಗೆ ಇಂಥ ನಿರ್ಣಯ ಅಂಗೀಕರಿಸಿದ 4ನೇ ರಾಜ್ಯವಾಗಿದೆ. ಈಗಾಗಲೇ ಕರ್ನಾಟಕ, ತೆಲಂಗಾಣ, ತಮಿಳುನಾಡಿನಲ್ಲಿ ಇಂತಹ ನಿರ್ಣಯ ಅಂಗೀಕಾರವಾಗಿದೆ. ಸಂಸದೀಯ ವ್ಯವಹಾರಗಳ ಸಚಿವ ರಾಜೇಶ್ ಗುರುವಾರ ನಿರ್ಣಯ ಮಂಡಿಸಿದ್ರು. ವಿಪಕ್ಷಗಳ ವಿರೋಧದ ನಡುವೆ ಅವರ ನಿರ್ಣಯವನ್ನ ಅಂಗೀಕರಿಸಲಾಗಿದೆ. ಸೊ ಗೋ ರಾಮ್ಜಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಜಿ ರಾಮ್ಜಿ ಅಲ್ಲ, ಗೋ ರಾಮ್ಜಿ. ಇದು ಬೇಕಾಗಿಲ್ಲ, ಇದರಿಂದ ಉಪಯೋಗವೇ ಇಲ್ಲ. ಇದು ಕೇಂದ್ರದವರು ಬೇಕು ಅಂತ ಹಗೆತನ ಸಾಧಿಸುವುದಕ್ಕೆ ಅಂತ ಮಾಡ್ತಾ ಇರುವಂತದ್ದು. ಇದರಿಂದ ಅನ್ಯಾಯ ಆಗತ್ತೆ, ಇದರಿಂದ ಸಮಸ್ಯೆ ಆಗತ್ತೆ, ಇದು ಅವಶ್ಯಕತೆಗೆ ಇಲ್ಲ ಅಂತ ಹೇಳಲಾಗ್ತಿದೆ. ಈ ಮುಖಾಂತರವಾಗಿ ಇದು ಜಿ ರಾಮ್ಜಿ ವಿರುದ್ಧ 4ನೇ ರಾಜ್ಯ ಈ ತರದೊಂದು ನಿರ್ಣಯವನ್ನು ಕೈಗೊಳ್ತಾ ಇರೋದು. ದೇಶವ್ಯಾಪಿ ನಾವು ಹೋರಾಟವನ್ನ ಮಾಡ್ತೀವಿ, ಇದನ್ನು ವಿರೋಧಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಇದೀಗ 4 ರಾಜ್ಯಗಳು ಈ ಒಂದು ನಿರ್ಣಯವನ್ನ ಮಂಡಿಸಿದೆ.